आप देख रहे हैं 7 न्यूज। मैं आपके साथ मोहम्मद सलमान जुनैदी। बीजापुर में दिन दहाड़ी 45 वर्षीय व्यक्ति का मर्डर। ये सुनने की जो है बीजापुर के लोगों को एक तरह की आदत बन गई है, क्योंकि बीजापुर शहर एक ऐसा शहर बन गया है जहां पर कब कुछ क्या हो जाए, मतलब कब किसके साथ हादसा हो जाए, ये कभी कहा नहीं जा सकता। अब ऐसा लग रहा है कि बीजापुर में जिस तरह से दिन ब दिन जो है हत्याओं के मामले बढ़ रहे हैं, अब जो है देखते हुए हालात को देखते हुए ऐसा नजर आ रहा है कि लोगों के घर में जो है एक तरह का डर का माहौल जो है अब बना हुआ है, क्योंकि शायद जो है घर की महिलाएं जो है वो एक तरह का डर महसूस करती है कि उनके घर वाले, उनके पति, उनके भाई जो भी जो है घर से सही सलामत तो निकलते हैं, लेकिन उनके घर वो सही सलामत आएंगे इस बात की कोई गारंटी जो है बीजापुर में अब नहीं दे सकता, क्योंकि आए दिन जो है बीजापुर में इस तरह के हालात बने हुए हैं। क्योंकि आज फिर से जो है 7 अगस्त 2026 को जो है बीजापुर शहर के कलिका नगर के निवासी लगभग जो है 45 वर्षीय शरणू जेवर्गी नामी व्यक्ति की जो है दिन दहाड़े जो है बीजापुर शहर के मुबारक चौक में जो है आज हत्या की गई है। लेकिन जो है ये हत्या किस वजह से की गई है, इसके पीछे क्या रास्ता, क्या कारण था, ये तो जो है अब तक पता नहीं चल सका है। इसी की जांच करने के लिए जो है गोल गुम्बद पुलिस जो है इस मामले की जांच में जुटी है और इस मामले की जांच कर रही है। लेकिन आने वाले दिनों में जो है पुलिस की कार्रवाई के बाद ही पता चल पाएगा कि जो है इस हत्या के पीछे कौन है, इसके पीछे जो है क्या वजह है। फिलहाल जो है ये मामला बीजापुर शहर के गोल गुम्बद पुलिस थाना व्याप्ति में आया है। तो इस मामले को लेकर जो है मृतक व्यक्ति के परिवार वालों ने क्या कहा है, क्या जानकारी दी है, आइए सुनते हैं। ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ದೆ ಏನ್ ವೇಷ ಇದಕ್ಕೆ ಮೊದಲ 6 ತಿಂಗಳಿಂದ ಆಗಿತ್ರಿ. ಅವಾಗ ಕಂಪ್ಲೇಂಟ್ ಬರೀಸ್ ಬಂದಿದ್ದೇವ್ರಿ. ಅವಾಗ ಆಗಿದ್ ಮತ್ತ ಈಗ ಅವಾಗ ಬರೇ ಹೊಡೆದ ಬರೇ ತುಡುಗ್ ಮಾಡಾಕ್ ಬಂದಾರ ಮತ್ತೆ ಬಿಟ್ಟು ಕಂಪ್ಲೇಂಟ್ ಬರೀಸ್ ಬಂದಿದ್ದೇವ್ರಿ. ಮತ್ತ ಈಗ ಇದು 2ನೇ ಸಲ ಹಿಂಗ ಆಗ್ಯದ. ಯಾರ ನಮಗೇನ್ ಗೊತ್ತ್ರಿ. ಏ ಹಳೆ ವಿಷಯ ಮದ ಯಾರು ಕೂಡ ಏನು ಇಲ್ಲೇರಿ. ನಮ್ದು 40 ವರ್ಷದಿಂದ ಕಾಳಿಕಾನಗರ್ ಅವ್ರ ಏಜ್ 47. ಪಿಕ್ನಿಕ್ ಕಲೆಕ್ಷನ್ ಕಲೆಕ್ಷನ್ ಮಾಡ್ತಿದ್ರಿ. ಡೈಲಿ ಬರ್ತಿದ್ರಿ. ಡೈಲಿ ಯಾರ ಮೇಲೆ ಸಂಶಯ ಐತೇನ್ರಿ? ಯಾರ ಮ್ಯಾಗ ಏನ್ ಗೊತ್ತಿಲ್ರಿ. ಏನ್ ಕಾರಣ ಏನಿತ್ರಿ? ಏನ್ ಗೊತ್ತಿಲ್ರಿ ಸರ್ ನಮಗೂ. ಏನ್ರಿ ಏನಾರ ಮನೆಗೆ ಹೇಳ್ಬೇಕಲ್ಲ, ಏನಿಂತ ತೊಂದ್ರೆ ಐತಿ? ಯಾರ ಹಂಗ ಏನು ಹೇಳಿಲ್ರಿ. ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನ ಅಂದಿದ್ದು ಅಟ್ಟೇರಿ. ಇವಾಗೇನು ಮತ್ತೆ ಯಾರ ಜೊತೆ ಅವಾಗನು ಪೊಲೀಸರು ಏನು ನೋಡ್ಲಿ ಇಲ್ರಿ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರ್ತದೆ. ಸಿಕ್ಕಿಲ್ಲ 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನ್ ಕೇಳ್ತೀರಿ? ಏನ್ ಯಾರ ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತಾರ. ನಾವ್ ಯಾರನ್ನು ನಮ್ಗೆ ಗೊತ್ತಾಗ್ಬೇಕ್ರಿ ಏನ್ ಆಗ್ಯದ, ಎದ್ರ ಸಂಬಂಧ ಅನ್ನೋದು ಬೇಕಲ್ರಿ. ನಾವ್ ಏನ್ ಯಾರಿಗೇನ್ ವೈಷಮ್ಯ ಯಾರಿಗೇನ್ ಕೊಡೋದಿಲ್ಲ ತಗೊಳೋದಿಲ್ಲ, ಎದ್ರ ಸಂಬಂಧ ಇಂತ ಮಾಡ್ಯಾರ ಅನ್ನೋದು ಬೇಕ್ರಿ ನಮಗ್. ನಮ್ಮ ಮಾಮಾರ್ ನಮ್ಮ ಹೆಸರು ಮಹೇಶ್. ಫೋನ್ ಹಚ್ಚೇಳ್ಯಾರಿ, ಮಂದಿ ಹಚ್ಚೇಳನ ಬಂದೇವ್ರಿ. ಹಾ ರೀ, ಮಂದಿ ಹಚ್ಚೇಳನ ಬಂದೇವ್ರಿ. ಯಾರ ಏನಾಗ್ಯದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕ್ರಿ ಸರ್. ಯಾರ ಏನ್ ನಮ್ಗೆ ಎದಕ್ ಆಗ್ಯದ ಅನ್ನೋದು ಬೇಕ್ರಿ. ಇರ್ತದೆ ಮಾಮಾರಿ ಮಹೇಶ್ ರೀ. ಏನು ಗೊತ್ತೇ ಇಲ್ರಿ. ರೊಕ್ಕ ಇದ್ದು ಅದೇನ ಏನಿಲ್ರಿ. ಯಾರು ಮಗ ಮಾಡೋದು. ಏನ್ ನೀವು ಅವ್ರ ಮನೆಗೆ ಬಾಡಿಗೆ ಇದ್ದೇವ್ ನಾವು. ಅವ್ರ ಮಾವ್ದೇವ್ರಿ. ಎಷ್ಟು ಸರಿ ಆಗೋದ್ರಿ? ಇದು ಎರಡನೇ ಸಲ ಹೊಡೆದಾರ ಗೊತ್ತ. ನಾವು ನೋಡಿ ಇಲ್ರಿ. ನಾವೇನು ಇಲ್ಲಿ ಬಂದಿದ್ದೆ ನಿಂತಿದ್ದೇವ್ರಿ. ಈಗ ನೈಟ್ ಬಂದೇವ್ರಿ. ಅದು ಊರ್ ಬಂದಿದ್ದೇವ್ರಿ. ಅಲ್ಲಿದ್ದೇವ್ರಿ ನಾವು. ಇಲ್ಲೇ ಕರ್ಕೊಂಡು ಏನಾಗ್ಬೇಕಿತ್ತು ಸರ್? ನಾವು ಅವ್ರಿಗೆ ಸಿಕ್ಕವ್ರು ಶಿಕ್ಷೆ ಮಾಡೇಬೇಕ್ರಿ. ನಿಮ್ಮ ಹೆಸರು ಮಲ್ಲಪ್ಪ ಸೌನಿ ಬರೋದ್ರ. कालकानगर
ಎಲ್ಲಿ ಬರ್ತಿರೋದು?